ಸರಿ ಶಿಲ್ಪ, ಬಾಯ್ 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 ಬಾಯ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಏನಿದು ಇವಳು ಹಿಂಗೆ ರೆಡಿಯಾಗಿದ್ದಾಳೆ ಅಂತ ನೋಡ್ತಿದ್ದೀರಾ? ಗೈಸ್, ಇವತ್ತಿನ ಬ್ಲಾಗ್ ಏನಂದರೆ, ಇವತ್ತು ನನ್ನ ಇಬ್ಬರು ಸ್ಕೂಲ್ ಫ್ರೆಂಡ್ಸ್ದು ಮ್ಯಾರೇಜ್ ಇದೆ. ಒಬ್ಬ ಪ್ರದೀಪ ಅಂತ, ಇನ್ನೊಬ್ಳು ಚೇತನ ಅಂತ. ಇಬ್ಬರದು ಒಂದೇ ಟೈಮ್, ಅಂದರೆ ಒಂದೇ ದಿವಸ ಒಂದೇ ಟೈಮಲ್ಲಿ ಮದುವೆ ಆಗ್ತಿದ್ದಾರೆ. ಸೊ ಅದಕ್ಕೆ ನಾನು ಈ ಥರ ರೆಡಿಯಾಗಿದ್ದೀನಿ. ಎಸ್, ಇವಾಗ ಮದುವೆ ಡಾಬಸ್ಪೇಟೆಯಲ್ಲಿದೆ. ಇಬ್ಬರದು ಒಂದೇ ಪ್ಲೇಸಲ್ಲೇ ಇದೆ, ಬಟ್ ಬೇರೆ ಬೇರೆ ಚೌಟ್ರಿ ಅಷ್ಟೇ. ಸೊ ಅದಕ್ಕೆ ನಾನು ಈ ಥರ ರೆಡಿಯಾಗಿದ್ದೀನಿ. ಇವಾಗ ನನ್ನ ಜೊತೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗ್ತಾರೆ. ಅಂದರೆ ನಾನು ಪಾಂಡಿಚೇರಿ ವ್ಲಾಗ್ ನೋಡಿರ್ಬೋದು ನೀವು, ಅಲ್ಲಿ ಯಾರ್ಯಾರು ಬಂದಿದ್ರು ಅವರೆಲ್ಲರೂ ಈ ಮದುವೆಗೆ ಜಾಯ್ನ್ ಆಗ್ತಿದ್ದಾರೆ. ನನಗಂತೂ ತುಂಬ ಖುಷಿ ಇದೆ. ಯಾಕಂದರೆ ನಾವೊಂದು 5 ಜನ ಇದ್ವಿ ಹುಡುಗಿಯರು. 5 ಜನ ನಮ್ಮದು ಬೆಸ್ಟ್ ಫ್ರೆಂಡ್ ಗ್ರೂಪ್ ಅಂತ ಇತ್ತು. ಸೊ ಅದರಲ್ಲಿ ಇವಳು 2ನೇವಳು ಮದುವೆ ಆಗ್ತಿರೋದು. ಇನ್ನೂ 3 ಜನ ಬ್ಯಾಲೆನ್ಸ್ ಇದ್ದಾರೆ. ಇನ್ನೊಬ್ಳು ನೆಕ್ಸ್ಟ್ ಮಂತೇ ಇದೆ, 3rd 4th ನೆಕ್ಸ್ಟ್ ಮಂತ್ ಇದೆ, ಅದಕ್ಕೂ ಹೋಗಬೇಕು. ಅವಳು ಕೂಡ ಬೆಸ್ಟ್ ಫ್ರೆಂಡು. ಸೊ ಇವಳು ಕೂಡ ಬೆಸ್ಟ್ ಫ್ರೆಂಡು. ಮತ್ತು ಪ್ರದೀಪ ಅಂತ ಹೇಳಿದ್ನಲ್ಲ, ಅವನು ಏನಂದರೆ ನನ್ನ ಬಾಯ್ ಬೆಸ್ಟಿ ಅಂತ ಹೇಳ್ಬೋದು. ಅವನು ಹುಡುಗರಲ್ಲಿ ನನಗೊಂಥರ ಬೆಸ್ಟ್ ಫ್ರೆಂಡ್ ಇದ್ದಂಗೆ, ಆ ಥರ ಇದ್ದ ನನ್ನ ಹೈಸ್ಕೂಲ್ ಟೈಮಲ್ಲಿ. ಸೊ ಇಬ್ಬರದು ಮದುವೆ ಒಟ್ಟಿಗೆ ಇರೋದ್ರಿಂದ ರಿಸೆಪ್ಷನ್ ಮಾತ್ರ ಕವರ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ರಿಸೆಪ್ಷನ್ ಅಟೆಂಡ್ ಮಾಡೋಣ ಅಂತ ಈ ಥರ ರೆಡಿಯಾಗಿದ್ದೀನಿ ಗೈಸ್. ಎಸ್, ಇವಾಗ ನನ್ನ ತಮ್ಮನೂ ಬರ್ತಿದ್ದಾನೆ ಮದುವೆಗೆ. ಅವನ್ನ ಕರ್ಕೊಂಡು ಡಾಬಸ್ಪೇಟೆಗೆ ಹೋಗಿ ಅಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾರೆ. ನೆಕ್ಸ್ಟ್ ಮದುವೆಯಲ್ಲಿ ಮತ್ತು ನನ್ನ ಸ್ಕೂಲ್ ಟೀಚರ್ಸ್ ಕೂಡ ಬರ್ತಿದ್ದಾರೆ. ಎಲ್ಲರನ್ನೂ ಎಷ್ಟೋ ದಿವಸ ಆಗಿದೆ ಮಾತಾಡಿಸಿ. ಸೊ ಇವತ್ತು ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಫುಲ್ ಹ್ಯಾಪಿಯಾಗಿ ಬರಬೇಕಂತ ಅಂದ್ಕೊಂಡಿದ್ದೀನಿ. ಎಸ್, ಬನ್ನಿ, ಮುಂದೆ ನೆಕ್ಸ್ಟ್ ಚೌಟ್ರಿಯಲ್ಲಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಬಾಯ್. ನಮಸ್ಕಾರ. ಎಲ್ಲಿ ಅವನು ಬೈಕ್ ಸರ್? ಎಲ್ಲಿ ಶಿಲ್ಪಾ ಹೇಳು. ಸುಷ್ಮಾ, ನೀವೇನಿಲ್ಲಿ? ಸೈಡಿಂದ ಸೇಮ್ ಕಲ್ಪನಾ ತರ ಕಾಣಿಸ್ತಾ ಇದೆಯಾ? ಸೈಡ್ ಅಂಗಡಿಂದ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ ಮದ್ವೆಗೆ ನಂದಿಶಾ, ಏನು ಸಮಾಚಾರ? ಏನು ಇಷ್ಟು ಬೇಗ ಬಂದಿದೆಯಲ್ಲ? ನೀನು ಹಿಂದೆ ಇರ್ತೀಯಾ? ಊಟ ಮಾಡಿದ್ರಾ? ಊಟ ರೆಡಿ ಇದೆ, ನಂದಾಗಿಲ್ಲ, ನಿಮಗೆ ವೆಯ್ಟಿಂಗ್. ನೋಡಿ, ಗಿಫ್ಟ್ ಏನು ತೊಗೊಂಬಂದಿದ್ಯಾ? ಫೇವ್ರೆಟ್ ಗೊತ್ತಾ ಚಂಪಾಕಲಿ? ಅನ್ನ ಚೆನ್ನಾಗಿ ಆಡ್ತೀನಿ ಅಂತ. ಸ್ವೀಟ್ ವಾಯ್ಸ್ ಅಲ್ಲ, ಚಂಪಕಲಿ ತಿಂದಲ್ಲ. ಏನೇನು ಊಟ ಮಾಡಿದೆ?
ಹಿಂಗೆಲ್ಲ ಮಾಡ್ಕೋಬೇಕು. ಪಲಾವ್ ಅನ್ನ ಸಾಂಬಾರ್ ಅಷ್ಟೇ ನೆನಪಿರೋದು. ಸ್ವೀಟ್ ಏನು ತಿಂದೆ? ಚಂಪಕಲ್ಲಿ ನಾನು ತಿನ್ನಿಲ್ಲ. ಚಂಪಕಲಿ ನಾನು ತಿಂದಿಲ್ಲ, ನೀನೇ ತಿಂದೆ, ಗಂಧ ತಿಂದೆ. ಇವನು ಯಾಕೆ ಕಣ್ಪಿಲ್ಲ ಪಿಲ್ಲ ಅಂತ ಬಿಡ್ತಾನೆ. ಊಟ ಆದ್ಮೇಲೆ ತಗೊಂಡಾದ್ಮೇಲೆ ಊಟ ಮಾಡ್ದ. ಏನು ನೀರು ಟ್ಯಾಬ್ಲೆಟ್ ಇವಾಗ ತಗೊಬೇಕು, ಹುಷಾರಿಲ್ಲ. ಶಿವಣ್ಣ ಊಟ ಮಾಡ್ದ? ಮಚ್ಚ ನಮ್ಮ ಅಪ್ಪ ಊಟ ಮಾಡ್ದ? ಮಾಡ್ದೆ. ಚೆನ್ನಾಗಿತ್ತ ಊಟ? ಸೂಪರ್ ಆಗಿತ್ತು. ನಿನ್ ಫೇವ್ರೆಟ್ ಚಂಪಕಲಿ ತಿಂದ? ತಿಂದೆ. ನನ್ನ ಫೇವ್ರೆಟ್ ಚಂಪಕಲಿ. ಸಾರಿ. ಹೌದಾ? ನಂಗೂ ಫೇವ್ರೇಟ್. ಏನು ಇರ್ಬೋದು ಒಂದೇ ಟೇಸ್ಟು. ನಾವಿಬ್ರು ಒಂದೇ. ಎಂಟ್ರಿ ಕೊಡಲಿ. ಬಂದ್ರು. ಅಗ್ನಿ 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 ಗಗನ್ ಅಗ್ನಿ ಅಗ್ನಿ ಏನಾದ್ರು ಹೇಳು. ನನ್ನ ಬ್ಲಾಗ್ ಎಷ್ಟೊಂದು ದಿನ ಆಯ್ತು, ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೇಳ್ಬಿಟ್ಟು ಹೋಗು. ನಮಸ್ಕಾರ ಹೇಳು. ಆಯ್ತು ಅಗ್ನಿ ಹಾಯ್ ಆದ್ರೂ ಹೇಳು. ಪಾಂಡಿಚೇರಿ ಆದ್ಮೇಲೆ ಎಲ್ಲರೂ ಮಿಸ್ ಮಾಡ್ಕೊಂತಾರೆ ನಿನ್ನ. ಏ ಅಲ್ಲ ಕಣ. ಏನೋ ತಡಕ್ತವನೆ ಇವನು. ಎಷ್ಟು ಪೇಷನ್ಸ್ ನೋಡು. ಕುಂಕುಮ ಇಷ್ಟೇ ಸ್ವಲ್ಪ ಇಟ್ಕೊಂಡು ಏನೋ ಹಚ್ಚಿ ಆದ್ರೂ ಈ ಸ್ಮೈಲ್ ತುಂಬ ಚೆನ್ನಾಗಿದೆ. ಸ್ಮೈಲ್ ಕ್ಯಾಪ್ಚರ್ ಮಾಡ್ಬೇಕು ನಾನು ಇವಾಗ. ನಿಜ ಓಪನ್ ಇಟ್ಸಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು. ಅಷ್ಟೇನಾ? ಅದು ಅಧ್ಯಕ್ಷ ಮೂವಿಲಿ ಹೀರೋಯಿನ್ ಇದ್ದಾಳಲ್ಲ, ಗೊತ್ತಿಲ್ಲ. ಹೀರೋಯಿನ್ ಹೆಸರು ನನಗೂ ಹೀರೋಯಿನ ಹೀರೋಯಿನ್ ಫ್ರೆಂಡಾ? ಹೀರೋ ಮಚ್ಚ ಕರೆಕ್ಟಾಗಿ ಹೇಳಿದೆ. ಹೀರೋಯಿನ್ ಹೀರೋಯಿನ ಫ್ರೆಂಡು, ಕರೆಕ್ಟಾಗಿ ಉಪಾಧ್ಯಕ್ಷನ ವೈಫು ಅಲ್ಲ, ಗರ್ಲ್ ಫ್ರೆಂಡ್. ಹೀರೋಯಿನ್ ಅಲ್ಲೇ ಅವರಲ್ಲ. ಉಪಾಧ್ಯಕ್ಷನ ಗರ್ಲ್ ಫ್ರೆಂಡ್ ಇವಳು. ಸೈಡಿಂದ ಹಂಗೆ, ಫ್ರೆಂಡಿಂದ ಹೆಂಗೆ? ಇದರಿಂದ ಮಚ್ಚ ಅಲ್ಲರೂ ಏರೋಪ್ಲೇನ್ ಹೋಗ್ತಾ ಇದ್ ನೋಡು ಅಲ್ಲಿ. ಏ ನಂದಿ, ಅಲ್ಲಿ ಏರೋಪ್ಲೇನ್ ಹೋಗ್ತಾ ಇದ್ ನೋಡು. ಕಾಣಿಸ್ತಾ? ಏರೋಪ್ಲೇನ್ ಟಾ ಟಾ. ನೀನು ಮುಂದೆ ಬಾ. ಚೆನ್ನಾಯ್ತಾ? ನನ್ ಚುಟ್ಟಿ ಚೆನ್ನಾಯ್ತಾ? ನೋಡ್ದಾ? ಜುಮ್ಕನ ಇದು? ಇನ್ನೇನು? ಜುಮ್ಕ ಅಲ್ಲ ಇದು, ಇನ್ನೇನು? ಓಲೆ. ಜುಮ್ಕಾನೇ ಇದು. ಜುಮ್ಕ ಜುಮ್ಕ ಸ್ವಲ್ಪ ಮಾಡೋಣ. ಸ್ವಲ್ಪ ಜುಮ್ಕ, ಸ್ವಲ್ಪ ಸ್ವಲ್ಪ ಓಲೆ. ಅಲ್ಲಿ ಅದೇ ಸಿದ್ಧಗಂಗಾ ವೈಫು. ನಮ್ಮ ಮ್ಯಾಮ್ ಇದ್ದಾರೆ ಇನ್ಚಾರ್ಜ್. ಇವರ ನಂಗೆ ಟೆನ್ಷನ್ ಆಗೋದು. ಸಿದ್ಧಗಂಗಾ ವೈಫು ಅಂದಲ್ಲ. ವೈಫ್ ಅಲ್ಲ, ಅಲ್ಲಿ ವರ್ಕ್ ಮಾಡ್ತಿದಾರಲ್ಲ ಅವ್ರ ವೈಫ್. ನೀನು ಸಿದ್ಧಗಂಗಾ ಹಾಸ್ಪಿಟಲ್ ಅವ್ರ ವೈಫು, ಅವ್ರ ಹಸ್ಬೆಂಡ್ ಅಂದರೆ ಅರ್ಥ ಆಗುತ್ತೆ. ಸಿದ್ಧಗಂಗಾ ವೈಫು ಹಸ್ಬೆಂಡು ಅಂತ ನೀನು ಅರ್ಥ ಮಾಡ್ಕೋಬೇಕು. ಯಾರು ಅಂತ ಕೇಳಬೇಕು. ಅನ್ಕೊಂಬಿಡೋದು ಹೆಂಗೆ ಅನ್ಕೊಂಬಿಡ್ತೀಯ? ನೀನು ಹೇಳೋದು ಅನ್ಕೊಂತೀವಪ್ಪ. ಏನು ರಾಕಿ ಸೂಪರ್ ಅಲ್ವಾ? ಆದರೂ ಚೆನ್ನಾಗಿ ಕಾಣ್ತಿದ್ದೆ. ಸರಿ ಶಿಲ್ಪ, ಬಾಯ್ 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 ಕಣೆ. ರಾಕಿ ಬಾಯ್ ಬಾಯ್. ಬಾಯ್ ಚೈತ್ರಿ. ಬಾಯ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.